ಯಾವುದೇ ಒಬ್ಬ ಮನುಷ್ಯನ ಸಮಯ ಮತ್ತು ಪರಿಸ್ಥಿತಿಯನ್ನು ನೋಡಿ ನಿಂದನೆಗಳನ್ನು ಮಾಡಬೇಡಿ, ಏಕೆಂದರೆ ಅವರ ಸಮಯ ಯಾವಾಗ ಬೇಕಾದರೂ ಕೂಡ ಬದಲಾಗಬಹುದು. ನೀವು ಶಕ್ತಿಶಾಲಿಗಳಾಗಿರಬಹುದು, ಆದರೆ ಸಮಯ ಎಲ್ಲರಿಗಿಂತಲೂ ಕೂಡ ಶಕ್ತಿಶಾಲಿಯಾಗಿರುತ್ತದೆ ಎನ್ನುವುದನ್ನು ನೀವು ಮರೆಯಲೇಬಾರದು. ಯಾರನ್ನು ಕೂಡ ಕೀಳಾಗಿ ನೋಡಲೇಬಾರದು. ಹಣೆಬರಹ ಎಂದು ಎಲ್ಲವನ್ನ ಸಹಿಸಿಕೊಳ್ಳದಿರಿ. ಧೈರ್ಯದಿಂದ ಮುನ್ನುಗ್ಗುವುದನ್ನ ಕಲಿತುಕೊಳ್ಳಿ. ಭಗವಂತ ಯಾವುದೋ ರೂಪದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿಯೇ ಇರುತ್ತಾನೆ ಎನ್ನುವುದನ್ನು ನೀವು ಮರೆಯಲೇಬಾರದು. ಕಷ್ಟ ಕೊಟ್ಟರೂ ಕೂಡ ಪರವಾಗಿಲ್ಲ, ನೋವು ನೀಡಿದರೂ ಕೂಡ ಪರವಾಗಿಲ್ಲ, ಬದುಕಿನಲ್ಲಿ ಏನೇ ಬಂದರೂ ಕೂಡ ಎಲ್ಲವನ್ನ ಎದುರಿಸುವಂತಹ ಧೈರ್ಯ, ದೃಢವಾಗಿ ಇರುವಂತಹ ಮನಸ್ಸು ನೀಡು ದೇವ ಎಂದು ಬೇಡಿಕೊಳ್ಳಿ. ಆಗ ಆಗುವುದೆಲ್ಲ ಒಳ್ಳೆಯದೇ ಆಗುವುದು. ಪರಮಾತ್ಮ ನಿನಗೆ ಮತ್ತೊಂದು ಬಾಗಿಲನ್ನ ತೆರೆಯುವವರೆಗೂ ಕೂಡ ಅವನ ಹೆಸರನ್ನ ಉಚ್ಚರಿಸುತ್ತಿರು. ಏಕೆಂದರೆ ಹರೇ ಕೃಷ್ಣ ಹರೇ ರಾಮ ಮಂತ್ರವು ಗೆಲುವಿನ ಕೀಲಿಕೈ ಆಗಿದೆ. ಸಮಸ್ಯೆಗಳ ಆಯಸ್ಸು ತುಂಬಾ ಸಣ್ಣದ್ದು. ಅವು ನಮ್ಮ ಬದುಕಿನ ಪುಟದಲ್ಲಿ ಅನುಭವದ ಸಿಹಿಯನ್ನ ಹಾಕಿ ಹೊರಟು ಹೋಗುತ್ತವೆ. ಹಾಗಾಗಿ ಕಷ್ಟಗಳು ಬರುವುದು, ಸಮಸ್ಯೆಗಳು ಬರುವುದು ಒಳ್ಳೆಯದಕ್ಕೆ ಎಂದು ಪರಿಭಾವಿಸಬೇಕು. ಗೆಲ್ಲಲು ನೀವು ಕೆಲವೊಮ್ಮೆ ಒಂಟಿಯಾಗಿ ಹೆಜ್ಜೆಯನ್ನು ಇಡಬೇಕು. ಕುಟುಂಬದ ಸಹಾಯವಿಲ್ಲ, ಅನುಭವದ ಹಂಚಿಕೊಳ್ಳುವಂತಹ ಸ್ನೇಹಿತರು ಇಲ್ಲ, ಬಲವನ್ನ ನೀಡುವಂತಹ ಸಂಗಾತಿಯೂ ಕೂಡ ಇಲ್ಲ. ನೀವು ಮತ್ತು ದೇವರು ಮಾತ್ರ ಎಲ್ಲವೂ ಸರಿಯಾಗಿಯೇ ಆಗುತ್ತದೆ ಎನ್ನುವಂತಹ ವಿಶ್ವಾಸದಲ್ಲಿ ಮುಂದುವರಿಯಬೇಕು. ಎಲ್ಲ ಇದ್ದಾಗ ಜೊತೆಯಾಗಿ ಇರುವವನು ಸ್ನೇಹಿತನು ಅಲ್ಲವೇ ಅಲ್ಲ. ನಮ್ಮ ಬಳಿ ಏನೂ ಕೂಡ ಇಲ್ಲದೆ ಇದ್ದಾಗ ಜೊತೆಯಾಗಿ ಇರುವವನೇ ನಿಜವಾದ ಸ್ನೇಹಿತ. ನಿನ್ನ ಚಿಂತನೆಗಳನ್ನು ಭಗವಂತನ ಮುಂದೆ ಮಾತ್ರ ಹಂಚಿಕೊಂಡು ಅಳಬೇಕು. ಏಕೆಂದರೆ ಭಗವಂತ ಯಾರ ಮುಂದೆಯೂ ಕೂಡ ಹೇಳಿ ನಗುವುದಿಲ್ಲ. ಅದೇ ಮನುಷ್ಯನ ಬಳಿಯಲ್ಲಿ ನಾವು ನಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡಾಗ ಅವನು ಬೇರೆಯವರ ಬಳಿಯಲ್ಲಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ನಗಬಹುದು. ಜೀವನದಲ್ಲಿ ಈ 3 ವ್ಯಕ್ತಿಗಳನ್ನು ಮರೆಯಲೇಬಾರದು. ಒಂದನೆಯದು ನಿಮ್ಮ ಕಷ್ಟ ಕಾಲದಲ್ಲಿ ನಿಮಗೆ ಆಸರೆ ಆಗಿರುವಂಥವರನ್ನ, ಎರಡನೆಯದು ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮನ್ನ ಬಿಟ್ಟು ಹೋಗಿರುವವರನ್ನ, ಇನ್ನು ಮೂರನೆಯದು ಎಷ್ಟೇ ಕಷ್ಟಗಳು ಬಂದರೂ ಕೂಡ ನಿಮ್ಮ ಜೊತೆಗೆ ನಿಲ್ಲುವವರನ್ನ. ಈ 3 ವ್ಯಕ್ತಿಗಳನ್ನು ನೀವು ಎಂದಿಗೂ ಕೂಡ ಮರೆಯಬಾರದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಮನೆ ಅಂದ ಮೇಲೆ ಕಸ ಎನ್ನುವುದು ಬಂದೇ ಬರುತ್ತದೆ. ಅದೇ ರೀತಿಯಾಗಿ ಬದುಕು ಅಂದ ಮೇಲೆ ಕಷ್ಟ ಎನ್ನುವುದು ಬಂದೇ ಬರುತ್ತದೆ. ಕಸವಾದರೆ ನಾವು ಗುಡಿಸಬೇಕು, ಕಷ್ಟವಾದರೆ ನಾವು ಆ ಕಷ್ಟದಿಂದ ಹೊರಗೆ ಬಂದು ಬದುಕನ್ನ ಜಯಿಸಬೇಕು. ಏನೂ ಕೂಡ ಅರ್ಥವಾಗದೇ ಇರುವಾಗ ಜೀವನ ಎನ್ನುವುದು ಪ್ರಾರಂಭವಾಗುತ್ತದೆ. ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಅರ್ಥವಾಗಲು ಶುರುವಾದಾಗ ನಮ್ಮ ಇಡೀ ಜೀವನವೇ ಮುಗಿದು ಹೋಗಿರುತ್ತದೆ. ಇದೇ ಜೀವನದ ಪಾಠ. ಮನುಷ್ಯನ ಜೀವನದಲ್ಲಿ ಎಲ್ಲಕ್ಕಿಂತ ದೊಡ್ಡ ಗುರು ಅಂದರೆ ಸಮಯ. ಏಕೆಂದರೆ ಸಮಯ ಕಲಿಸುವಂತಹ ಪಾಠವನ್ನ ಬೇರೆ ಯಾವ ವಿಶ್ವವಿದ್ಯಾಲಯವೂ ಕೂಡ ಕಲಿಸುವುದಕ್ಕೆ ಸಾಧ್ಯವೇ ಇಲ್ಲ. ಬೆಲೆ ಇಲ್ಲದ ಮಾತುಗಳನ್ನ ಆಡಿ ನಿನ್ನ ಬೆಲೆಯನ್ನ ಕಳೆದುಕೊಳ್ಳುವ ಬದಲು ಮಾತು ಬಂದರೂ ಸಹ ಮೂಕನಾಗಿ ಇರುವುದು ಒಳ್ಳೆಯದು. ಯಾರಾದರೂ ನಿನಗೆ ನೋಯಿಸಿದರೆ ದುಃಖವನ್ನ ಪಡುವುದಕ್ಕೆ ಹೋಗಬೇಡ. ಯಾವ ಮರ ಸಿಹಿಯಾಗಿ ಇರುವಂತಹ ಹಣ್ಣುಗಳನ್ನು ಕೊಡುತ್ತದೆಯೋ ಜನ ಅದೇ ಮರಕ್ಕೆ ಕಲ್ಲನ್ನ ಎಸೆಯುತ್ತಾರೆ. ಜೀವನದಲ್ಲಿ ಎಲ್ಲರ ಸಹಾಯವನ್ನ ಕಡಿಮೆ ಆಗಬಹುದು, ಆದರೆ ನಿನ್ನ ಜೊತೆಗೆ ಸದಾ ಒಬ್ಬ ಇರುತ್ತಾನೆ. ಅವನೇ ಶ್ರೀಕೃಷ್ಣ ಪರಮಾತ್ಮನು. ತಡ ಮಾಡಬಹುದು, ಆದರೆ ಎಂದಿಗೂ ಕೂಡ ನಿನ್ನ ಕೈಯನ್ನ ಬಿಡುವುದಿಲ್ಲ. ಭಗವಂತನನ್ನ ನಂಬು, ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಜೀವಿತದಲ್ಲಿ ಸಂಕಟ ಬಂದರೂ ಕೂಡ ಹೆದರುವುದಕ್ಕೆ ಹೋಗಬಾರದು. ಕೃಷ್ಣನನ್ನ ನಂಬು, ಅವನು ನಿನ್ನ ಕೈಯನ್ನ ಎಂದಿಗೂ ಕೂಡ ಬಿಡುವುದೇ ಇಲ್ಲ. ನಮ್ಮ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಇದ್ದರೂ ಕೂಡ ಒಮ್ಮೆ ಶ್ರೀಕೃಷ್ಣನ ಹೆಸರನ್ನ ಉಚ್ಚರಿಸಿ ನೋಡು. ಆತನ ನೆನಪು ಶಾಂತಿಯನ್ನ ಕೊಡುತ್ತದೆ. ಹಾಗೆಯೇ ಕೃಷ್ಣನ ಹೆಸರಲ್ಲಿ ಶಾಂತಿಯು ಸಿಕ್ಕೇ ಸಿಗುತ್ತದೆ. ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಅನ್ನುವುದು ಎಷ್ಟು ಸತ್ಯವೋ, ಆ ಒಳ್ಳೆಯತನ ನಮ್ಮ ಕೈಯನ್ನ ಬಿಡುವುದಿಲ್ಲ ಅನ್ನುವುದು ಕೂಡ ಅಷ್ಟೇ ಸತ್ಯ. ದೇಹವನ್ನ ಹಣಕ್ಕಿಂತಲೂ ಕೂಡ ಹೆಚ್ಚಾಗಿ ಚೆನ್ನಾಗಿ ರಕ್ಷಿಸಿಕೊಳ್ಳಬೇಕು. ಏಕೆಂದರೆ ದೇಹವು ಹದಗೆಟ್ಟ ನಂತರ ಕೇವಲ ಹಣದಿಂದ ಅದನ್ನ ರಕ್ಷಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ನಿಮ್ಮನ್ನ ಹೊಗಳುವವರಿಗಿಂತ, ನಿಮ್ಮನ್ನ ಕಟುವಾಗಿ ಟೀಕಿಸುವವರಿಗಿಂತ ನೀವು ಹೆಚ್ಚು ಒಳಿತನ್ನ ಕಾಣುತ್ತೀರಿ. ಜೀವನದಲ್ಲಿ ಎಲ್ಲವನ್ನೂ ಕೂಡ ನಿಲ್ಲಿಸಿ ಬಿಡಬೇಕು. ಕಾಲ ಕೆಟ್ಟಿದೆ ಅಂತ ದೇವರು
ಆಗಾಗ ನಮ್ಮ ಜೀವನದಲ್ಲಿ ಸಂದೇಶವನ್ನ ರವಾನಿಸುತ್ತಿರುತ್ತಾನೆ. ಮಾತು ಎನ್ನುವುದು ಮಧುರವಾಗಿ ಇದ್ದರೆ ಸಂಬಂಧಗಳು ಬಲವಾಗುತ್ತದೆ. ಅದೇ ಮಾತು ಕಠಿಣವಾಗಿ ಇದ್ದರೆ ಅದೇ ಸಂಬಂಧಗಳು ನಮ್ಮಿಂದ ದೂರವಾಗುತ್ತದೆ. ಸುಳ್ಳು ಅನ್ನುವಂತಹ ಕೆಂಡ ಸುಟ್ಟು ಬೂದಿಯಾಗಲೇಬೇಕು. ಸತ್ಯ ಅನ್ನುವಂತಹ ಮಾಣಿಕ್ಯ ಹೊಳಪನ್ನ ನೀಡಲೇಬೇಕು. ಎಲ್ಲದಕ್ಕೂ ಒಂದು ಕಾಲ ಎನ್ನುವುದು ಕೂಡಿ ಬರಲೇಬೇಕು. ಆ ಕಾಲ ಬರುವವರೆಗೂ ನಾವು ತಾಳ್ಮೆಯಿಂದ ಕಾಯಲೇಬೇಕು. ನಮ್ಮ ಎಲ್ಲ ಕನಸುಗಳು ನನಸಾಗಬಹುದು. ಒಂದು ವೇಳೆ ನಾವು ಅವುಗಳನ್ನು ಬೆನ್ನಟ್ಟಲು ಧೈರ್ಯವನ್ನ ಹೊಂದಿದರೆ ಮಾತ್ರ ಅದು ಸಾಧ್ಯವಾದೀತು. ಮಾನವರಲ್ಲಿ ಮಾನವೀಯತೆ ಅನ್ನುವಂತಹ ಗುಣ ಇಲ್ಲದೆ ಇದ್ದಲ್ಲಿ ಮತ್ಯಾವ ಅದ್ಭುತಗಳು ಇದ್ದರೂ ಏನು ಕೂಡ ಲಾಭವಾದೀತು. ಕಾಲ ನಮಗಾಗಿ ಮತ್ತೊಮ್ಮೆ ಬರುವುದೇ ಇಲ್ಲ. ನಾವು ಮತ್ತೆ ಆ ಕಾಲದತ್ತ ಮರಳುವುದೂ ಕೂಡ ಇಲ್ಲ. ಹಾಗಾಗಿ ಸಮಯ ಇದ್ದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ಮನುಷ್ಯ ಕಲಿಯಬೇಕು. ಮೆಚ್ಚಿಸುವುದಕ್ಕಾಗಿ ಬದುಕಲು ಬೇಡ, ಇಚ್ಛಿಸಿದಂತೆ ಬದುಕು. ಜನರು ದೇವರನ್ನೇ ಮೆಚ್ಚಲಿಲ್ಲ ಅನ್ನುವುದೇ ಆದರೆ ಇನ್ನು ನೀನು ಯಾವ ಲೆಕ್ಕ? ಕೆಲವೊಮ್ಮೆ ನಗುತ್ತಾ ಮಾಡಿರುವಂತಹ ಪಾಪಗಳನ್ನು ಅಳುತ್ತಾ ಅನುಭವಿಸಲೇಬೇಕು. ಕಾಲ ತಪ್ಪದೆ ಸಮಾಧಾನವನ್ನ ನೀಡುತ್ತದೆ. ದುಡ್ಡು ಇವತ್ತು ನಾಳೆ ಸಂಪಾದಿಸಬಹುದು, ಆದರೆ ಯಾವಾಗಲೂ ಕೂಡ ನಮ್ಮ ಜೊತೆ ನಿಲ್ಲುವಂತಹ ವ್ಯಕ್ತಿಯನ್ನ ಕಳೆದುಕೊಂಡರೆ ಸಂಪಾದಿಸುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಅಂತಹ ವ್ಯಕ್ತಿಗಳನ್ನು ಕಳೆದುಕೊಳ್ಳಲೇಬೇಡಿ. ಬದುಕು ನಮ್ಮನ್ನ ನಮ್ಮ ಕಷ್ಟಗಳ ಆಳದ ನೀರಿಗೆ ಆಗಾಗ ಕರೆದುಕೊಂಡು ಹೋಗುವುದು ಖಚಿತ. ನಮ್ಮನ್ನ ಮುಳುಗಿಸುವುದಕ್ಕೆ ಆಗಿರುವುದಿಲ್ಲ, ಚೆನ್ನಾಗಿ ತೊಳೆದು ಶುದ್ಧವಾಗಿಸಲು ಅಷ್ಟೇ ಆಗಿರುತ್ತದೆ. ಇದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡು ಬದುಕಿನಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಛಲದಿಂದ ಎದುರಿಸುವುದನ್ನು ನಾವು ಕಲಿಯಬೇಕು. ಅವಮಾನಕ್ಕೆ ಹೆದರಲೇಬೇಡ, ಅಪಮಾನಕ್ಕೆ ಕುಗ್ಗಲೇಬೇಡ. ಇದು ಸ್ವಾರ್ಥಯುಗ. ಸಿಗದಿದ್ದರೆ ತೆಗಳುತ್ತಾರೆ, ಸಿಕ್ಕರೆ ಹೊಗಳುತ್ತಾರೆ. ಇಂಥದ್ದಕ್ಕೆ ಮನವನ್ನ ನೋಯಿಸಿಕೊಳ್ಳಬೇಡ. ಕೆಟ್ಟವರಿಂದಲೂ ಕಲಿಯುವುದು ಸಾಕಷ್ಟು ಇದೆ. ಏನೇನು ಮಾಡಬಾರದು ಎನ್ನುವುದಕ್ಕೆ ಅವರೇ ನಮಗೆ ಉದಾಹರಣೆ ಆಗಬಲ್ಲರು. ಸರಿ ತಪ್ಪುಗಳನ್ನು ಹುಡುಕುತ್ತಾ ಕೂತರೆ ಯಾವ ಸಂಬಂಧವೂ ಕೂಡ ಉಳಿಯುವುದಿಲ್ಲ. ನಂಬಿಕೆಯಿಂದ ಜೊತೆಗೆ ಇದ್ದರೆ ಯಾವ ಸಂಬಂಧವೂ ಕೂಡ ದೂರ ಆಗುವುದಿಲ್ಲ. ಸ್ಪಷ್ಟವಾಗಿ ಮತ್ತು ನೇರವಾಗಿ ಮಾತನಾಡುವ ವ್ಯಕ್ತಿಯ ಮಾತು ಖಂಡಿತವಾಗಿಯೂ ಕೂಡ ಕಠಿಣವಾಗಿ ಇರುತ್ತದೆ. ಆದರೆ ಅಂತಹ ವ್ಯಕ್ತಿಯೂ ಕೂಡ ಎಂದಿಗೂ ಯಾರನ್ನ ಮೋಸಗೊಳಿಸುವುದೂ ಇಲ್ಲ. ಅದೇ ಅತಿ ಆದರೆ ಅಮೃತವೂ ಕೂಡ ವಿಷವಾಗುತ್ತದೆ. ಹಾಗೆಯೇ ಅತಿಯಾದ ಪ್ರೀತಿ, ಅತಿಯಾದ ವಿಶ್ವಾಸ, ಅತಿಯಾದ ನಿರೀಕ್ಷೆಗಳು, ಅತಿಯಾದ ಆತ್ಮವಿಶ್ವಾಸ ಆಗಿರಬಹುದು. ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಹಾನಿಕಾರಕವೇ ಆಗಿರುತ್ತದೆ. ಅದಕ್ಕೆ ಜೀವನದಲ್ಲಿ ಎಲ್ಲವೂ ಮಿತಿಯಲ್ಲಿ ಇದ್ದರೆ ಒಳ್ಳೆಯದು. ನೊಣಗಳು ಸುಂದರವಾಗಿರುವಂತಹ ದೇಹವನ್ನು ಬಿಟ್ಟು ಗಾಯದ ಮೇಲೆಯೇ ಕುಳಿತುಕೊಳ್ಳುವ ಹಾಗೆ ಕೆಲವರು ನಮ್ಮಲ್ಲಿ ಇರುವಂತಹ ಸದ್ಗುಣಗಳನ್ನು ತಳ್ಳಿ ಹಾಕಿ ಲೋಪದೋಷಗಳನ್ನು ಮಾತ್ರ ಹುಡುಕುತ್ತಾರೆ. ಅವರು ನಾವು ಮಾಡಿರುವಂತಹ 1000 ಒಳ್ಳೆಯ ಕೆಲಸಗಳನ್ನು ತಳ್ಳಿ ಹಾಕಿ ಯಾವುದೋ ಒಂದು ಮೂಲೆಯಲ್ಲಿ ಆಗಿರುವಂತಹ ಕೆಟ್ಟ ಕೆಲಸಗಳ ಬಗ್ಗೆ ಮಾತ್ರ ದಿನವಿಡೀ ಟೀಕಿಸುತ್ತಾ ನಮ್ಮ ಬೆನ್ನ ಹಿಂದೆ ಬಿದ್ದಿರುತ್ತಾರೆ. ಅಂಥವರ ಬಗ್ಗೆ ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬಾರದು. ನಮ್ಮ ಆತ್ಮ ಶುದ್ಧಿಯಾಗಿ ಇದ್ದರೆ ನಾವು ಮಾಡುತ್ತಿರುವಂತಹ ಕೆಲಸ ಮತ್ತೊಬ್ಬರಿಗೆ ಸಮಸ್ಯೆ ಉಂಟು ಮಾಡದೇ ಇರುವ ರೀತಿಯಲ್ಲಿ ಇದ್ದರೆ ಅಷ್ಟೇ ಸಾಕು. ನಾವು ನಮ್ಮ ಕೆಲಸದ ಕಡೆಗೆ ಗಮನವನ್ನು ಕೊಡಬೇಕು. ದಾರಿಯನ್ನ ಹುಡುಕು, ಗೆಲ್ಲುವುದಕ್ಕೆ, ತಪ್ಪಿಸಿಕೊಳ್ಳುವುದಕ್ಕೆ ಅಲ್ಲವೇ ಅಲ್ಲ. ನೆನಪಿನಲ್ಲಿ ಇಟ್ಟುಕೋ, ಯೋಚನೆ ಇಲ್ಲದೆ ಇರುವಂತಹ ಗುರಿ ಎಂದಿಗೂ ಕೂಡ ಕನಸಾಗಿಯೇ ಉಳಿಯುತ್ತದೆ. ಹಾಗಾಗಿ ನಾವು ಯೋಚನೆಗಳನ್ನು ಮಾಡಿ ನಮ್ಮ ಯೋಜನೆಗಳನ್ನು ರೂಪಿಸಿಕೊಳ್ಳಬೇಕು. ನಾವು ಜೀವನದಲ್ಲಿ ಗಳಿಸಿರುವಂತಹ ಧನ ಸ್ಥಿರವಲ್ಲ, ಪಡೆದಿರುವಂತಹ ಪದವಿಗಳು ಅಧಿಕಾರಗಳು ಸ್ಥಿರವಲ್ಲ, ಏರಿರುವಂತಹ ಅಂತಸ್ತು ಶಾಶ್ವತ ಅಲ್ಲವೇ ಅಲ್ಲ. ಸಂಭ್ರಮಗಳು ಸಕಲವೂ ಕೂಡ ನಶ್ವರ. ಮಾಡಿರುವಂತಹ ಸತ್ಕಾರ್ಯ, ಮೆರೆದಂತಹ ಔದಾರ್ಯತೆ, ಅನುಭವಿಸಿರುವಂತಹ ಆನಂದಿಸಿರುವಂತಹ ನೆನಪುಗಳು ಮಾತ್ರ ಎಂದಿಗೂ ಕೂಡ ಶಾಶ್ವತವಾಗಿ ಉಳಿಯುತ್ತವೆ. ಕಾಲಿಗೆ ಮುಳ್ಳು ಚುಚ್ಚಿದಾಗ ನೋವಾಗುತ್ತದೆ, ಮುಳ್ಳು ತೆಗೆದ ಮೇಲೆ ನೋವಿನ ನೆನಪಾಗುತ್ತದೆ. ಆದರೆ ಮುಳ್ಳು ತೆಗೆದವರ ನೆನಪು ಯಾರಿಗೂ ಕೂಡ ಆಗುವುದೇ ಇಲ್ಲ. ಕೇವಲ ಪ್ರದರ್ಶನಕ್ಕಾಗಿ ಒಳ್ಳೆಯವರಾಗಿ ಇರಬೇಡಿ. ದೇವರು ನಿಮ್ಮನ್ನ ಹೊರಗಿನಿಂದ ಮಾತ್ರವಲ್ಲ ಒಳಗಿನಿಂದಲೂ ಕೂಡ ತಿಳಿದಿರುತ್ತಾನೆ. ಕೆಲವರು ಇತರರನ್ನ ನಿಂದಿಸುವ ಮೂಲಕ ತಮ್ಮ ಗೌರವವನ್ನ ಗಳಿಸಲು ಬಯಸುತ್ತಾರೆ.
ಅಂತಹ ಜನರು ತಮ್ಮ ಮುಖಕ್ಕೆ ತಾವೇ ಮಸಿಯನ್ನ ಬಳಿದುಕೊಂಡು ಹೋಗುತ್ತಾರೆ. ಅದನ್ನ ಎಷ್ಟು ಬಾರಿ ತೊಳೆದರೂ ಕೂಡ ಆ ಮಸಿ ಹೋಗುವುದೇ ಇಲ್ಲ. ಅನ್ಯರ ದುಃಖಕ್ಕೆ ಕಾರಣರಾಗುವ ಮುನ್ನ ಒಮ್ಮೆ ಯೋಚನೆಯನ್ನ ಮಾಡಬೇಕು. ಏಕೆಂದರೆ ಮತ್ತೊಬ್ಬರ ಅತಿಯಾದ ಸಂತೋಷವನ್ನ ಕಸಿದುಕೊಂಡು ಕರ್ಮಫಲ ಎಂದಿಗೂ ಕೂಡ ನಮ್ಮನ್ನ ಬಿಡುವುದಿಲ್ಲ. ಕರ್ಮ ಎನ್ನುವುದು ಘೋರವಾಗಿ ನಮ್ಮನ್ನ ಕಾಡೇ ಕಾಡುತ್ತದೆ. ಜೀವ ಹೋಗುವ ದೇಹ, ನಾಶವಾಗುವಂತಹ ಸಂಪತ್ತು, ಮಾಸಿ ಹೋಗುವಂತಹ ಸೌಂದರ್ಯ, ಬದುಕು 3 ದಿನದ ಆಟ. ಕೊನೆಗೆ ಉಳಿಯುವುದು ಒಳ್ಳೆಯ ವ್ಯಕ್ತಿತ್ವ ಮಾತ್ರ. ತಾನು ಯಾರಿಗೂ ಕೂಡ ಅನಿವಾರ್ಯ ಅಲ್ಲ ಎಂದು ಗೊತ್ತಾದಾಗ ಮನುಷ್ಯನ ಅಹಂಕಾರ ತಾನಾಗಿಯೇ ಕಡಿಮೆಯಾಗುತ್ತದೆ. ಒಳ್ಳೆಯದಕ್ಕೆ ಬೆಲೆ ಇಲ್ಲ ಅನ್ನುವುದು ಎಷ್ಟು ಸತ್ಯವೋ ಹಾಗೆಯೇ ಆ ಒಳ್ಳೆಯತನ ನಮ್ಮನ್ನ ಕೈ ಬಿಡುವುದಿಲ್ಲ ಅನ್ನುವುದು ಕೂಡ ಅಷ್ಟೇ ಸತ್ಯ. ಬಿಸಿ ಪಾಯಸದಿಂದ ನಾಲಿಗೆ ಸುಟ್ಟುಕೊಂಡ ಮಗು ಮೊಸರನ್ನ ಊದಿ ಊದಿ ಕುಡಿದಂತೆ. ದುರ್ಜನರ ಮೋಸಕ್ಕೆ ಒಳಗಾದವರು ಸಜ್ಜನರ ಸಂಘಕ್ಕೂ ಕೂಡ ಹೆದರಲ್ಪಡುತ್ತಾರೆ. ನಿಂದಿಸಲಿ, ನೋಯಿಸಲಿ, ಶಪಿಸಲಿ, ಬೇಕಾದರೆ ಮನಬಂದಂತೆ ಕೂಗಾಡಲಿ, ನೀನು ಸುಮ್ಮನೆ ಇದ್ದು ಬಿಡು. ಅವರವರ ಕರ್ಮಫಲ ಅವರವರ ಜೀವನಕ್ಕೆ ದೊರೆಯುತ್ತದೆ. ಪ್ರಾರ್ಥನೆ ಮತ್ತು ನಂಬಿಕೆ 2 ಕಣ್ಣಿಗೆ ಕಾಣದೇ ಇರಬಹುದು, ಆದರೆ ಅಸಾಧ್ಯವಾದದ್ದನ್ನು ಕೂಡ ಸಾಧಿಸುವಂತಹ ಶಕ್ತಿಯು ಈ 2ಕ್ಕೂ ಕೂಡ ಇದೆ ಎನ್ನುವುದನ್ನು ನಾವು ಮರೆಯಲೇಬಾರದು. ಬದುಕಿನಲ್ಲಿ ಆಗಿ ಹೋಗಿರುವುದನ್ನು ಸರಿಪಡಿಸುವುದಕ್ಕೆ ಪ್ರಯತ್ನವನ್ನ ಪಡಬಾರದು. ಅದು ಎಂದಿಗೂ ಕೂಡ ಅಸಾಧ್ಯ. ಮುಂದೆ ಆಗಬೇಕಾಗಿರುವುದನ್ನು ಸರಿಯಾದ ರೀತಿಯಲ್ಲಿ ಯೋಚನೆಯನ್ನ ಮಾಡಿ ನೋಡಬೇಕು. ಜೀವನದಲ್ಲಿ ಯಾರಿಗೂ ಕೂಡ ಕೆಟ್ಟದ್ದನ್ನ ಮಾಡುವುದಕ್ಕೆ ಹೋಗಬೇಡಿ. ಏಕೆಂದರೆ ಆ ಪಾಪ ನಿಮ್ಮ ಜೀವನದಲ್ಲಿ ಒಂದಲ್ಲ ಒಂದು ದಿನ ತಟ್ಟೇ ತಟ್ಟುತ್ತದೆ ಎನ್ನುವುದನ್ನು ನೀವು ಮರೆಯಲೇಬಾರದು. ಮುಗಿದು ಹೋಗಿರುವಂತಹ ಕ್ಷಣಗಳ ಬಗ್ಗೆ ಚಿಂತಿಸುವುದಕ್ಕೆ ಹೋಗಬೇಡಿ. ಅದು ಕಣ್ಣೀರನ್ನ ತರಿಸುತ್ತದೆ. ಮುಂದೆ ಬರುವಂತಹ ಕ್ಷಣಗಳ ಬಗ್ಗೆ ಯೋಚನೆಯನ್ನ ಮಾಡಬೇಡಿ. ಅದು ಭಯವನ್ನ ಹುಟ್ಟಿಸುತ್ತದೆ. ಈ ಕ್ಷಣವನ್ನ ಖುಷಿಯಿಂದ ಜೀವಿಸಿ. ಅದು ಜೀವನದಲ್ಲಿ ಉಲ್ಲಾಸವನ್ನ ತರುತ್ತದೆ. ಯಾವಾಗ ಮನುಷ್ಯನು ತನ್ನಲ್ಲಿ ಇರುವಂತಹ ಅಹಮ್ಮನ್ನ ಅಳಿಸಿ ಹಾಕುತ್ತಾನೆಯೋ ಆಗ ಸಂತೋಷವು ಆತನ್ನ ಹುಡುಕಿಕೊಂಡು ಬಂದೇ ಬರುತ್ತದೆ. ಹಾಗಾಗಿ ಮನುಷ್ಯನು ಜೀವನದಲ್ಲಿ ಅಹಂಕಾರವನ್ನ ತೊರೆಯಬೇಕು. ದ್ವೇಷ ಎನ್ನುವುದು ನಮ್ಮ ಹೆಗಲಿಗೆ ಹೇರಿರುವಂತಹ ಭಾರದ ಚೀಲದಂತೆ. ನೀವು ದ್ವೇಷ ಮುಂದುವರಿಸಿದ್ದಷ್ಟು ಆ ಚೀಲ ಹೆಗಲ ಮೇಲೆಯೇ ಇರುತ್ತದೆ. ಹೀಗೆ ಎಷ್ಟು ದಿನ, ಎಷ್ಟು ತಿಂಗಳು, ಎಷ್ಟು ವರ್ಷಗಳ ಕಾಲ ಆ ಭಾರವನ್ನ ಹೊತ್ತೆ ತಿರುಗುತ್ತೀರಿ? ಅದನ್ನ ಕೆಳಗಿಳಿಸಿ ಮಿತ್ರತ್ವದ ಕೈಯನ್ನ ಚಾಚಿಬಿಡಿ. ಆಗ ಬದುಕಿನ ಬೆಟ್ಟ ಸುಲಭವಾಗಿ ನೀವು ಏರಬಹುದು. ಕೆಟ್ಟ ಮಾರ್ಗದಲ್ಲಿ ಹೋಗುವವರನ್ನ ಸರಿ ದಾರಿಗೆ ತರುವ ಪ್ರಚಂಡವಾಗಿರುವಂತಹ ಕತ್ತಲಾಗದೆ ನಕ್ಷತ್ರ ಕಾಣುವುದೇ ಇಲ್ಲ. ಕಷ್ಟವಿಲ್ಲದೆ ಜೀವನ ಎಂದಿಗೂ ಕೂಡ ನಡೆಯುವುದಿಲ್ಲ. ಏಳು ಬೀಳಿನ ನಡುವೆ ಬಾಳ ಬಂಡಿಯ ಪಯಣವನ್ನ ಸಾಗಿಸುತ್ತಾ ಹೋಗಬೇಕು. 1000 ಮುಳ್ಳುಗಳು ಇದ್ದರೂ ಕೂಡ ಗುಲಾಬಿಯಂತೆ ಮಿಂಚಲೇಬೇಕು. ಅದುವೇ ಜೀವನ. ಇದನ್ನು ನಾವು ಎಂದಿಗೂ ಕೂಡ ಮರೆಯಲೇಬಾರದು. ನಾವು ಸರಿ ಅಂದುಕೊಳ್ಳುವುದರಲ್ಲಿ ತಪ್ಪು ಇರುವುದೇ ಇಲ್ಲ. ಆದರೆ ನಾವು ಮಾತ್ರ ಸರಿ ಅಂದುಕೊಳ್ಳುವುದು ಖಂಡಿತವಾಗಿಯೂ ಕೂಡ ತಪ್ಪಾಗುತ್ತದೆ. ಏನು ಇಲ್ಲದೆ ಇದ್ದಾಗ ನಿಮ್ಮ ತಾಳ್ಮೆ, ಎಲ್ಲವೂ ಕೂಡ ಇದ್ದಾಗ ನಿಮ್ಮ ವರ್ತನೆ, ಇವೆರಡೂ ಕೂಡ ಅಂಶ ನಿಮ್ಮ ವ್ಯಕ್ತಿತ್ವವನ್ನು ನಿರ್ಣಯಿಸುತ್ತದೆ. ಆತಂಕವು ನಾಳೆಯ ನೋವನ್ನು ಕಡಿಮೆ ಮಾಡುವುದಿಲ್ಲ, ಬದಲಿಗೆ ಇವತ್ತಿನ ನೆಮ್ಮದಿಯನ್ನು ಕಡಿಮೆ ಮಾಡುತ್ತದೆ. ಅವಮಾನ ಮಾಡಿದವರನ್ನ ಅವ ಮಾನವ ಎಂದು ಮುಗುಳ್ನಗೆಯಿಂದ ಮುಂದೆ ಸಾಗಿರಿ. ಆಗುವುದೆಲ್ಲ ಒಳ್ಳೆಯದೇ ಆಗುವುದು. ನಾಣ್ಯಗಳು ಸದ್ದು ಮಾಡಿದಷ್ಟು ನೋಟುಗಳು ಸದ್ದು ಮಾಡುವುದಿಲ್ಲ. ಹೆಚ್ಚು ಮೌಲ್ಯವಾದದ್ದು ಶಾಂತವಾಗಿ ಇರುತ್ತದೆ. ಓದುವುದನ್ನ, ಬರೆಯುವುದನ್ನ ಕಲಿಯುವುದು ವಿದ್ಯಾಭ್ಯಾಸ ಅನಿಸಿಕೊಳ್ಳುವುದಿಲ್ಲ. ವಿನಯವನ್ನ, ವಿವೇಕವನ್ನ ಕಲಿಸುವುದೇ ವಿದ್ಯಾಭ್ಯಾಸ. ಕೃಷ್ಣನು ಒಂದು ದಾರಿಯನ್ನ ತೋರಿಸಿದ್ದಾನೆ ಅಂದರೆ ಬೇರೆ ಆಲೋಚನೆ ಇಲ್ಲದೆ ಆ ದಾರಿಯಲ್ಲಿ ಹೆಜ್ಜೆಯನ್ನ ಇಟ್ಟು ಬಿಡು, ಮುಂದೆ ನಡೆದು ಬಿಡು. ಮಿಕ್ಕಿದ್ದು ಆತನೇ ಎಲ್ಲವನ್ನ ನೋಡಿಕೊಳ್ಳುತ್ತಾನೆ. ಯಾವ ಸಮಯದಿಂದ ನಮ್ಮ ಮನಸ್ಸು ಬೇರೆಯವರಿಗೆ ಶುಭವಾಗಲಿ ಎಂದು ಬಯಸುತ್ತಾ ಹೋಗುತ್ತದೆಯೋ ಆ ಕ್ಷಣದಿಂದ ಶಾಂತಿ, ನೆಮ್ಮದಿ ನಮ್ಮ ಜೀವನದಲ್ಲಿಯೂ ಪ್ರವೇಶಿಸುತ್ತದೆ. ಬೇರೆಯವರ ದುಃಖವನ್ನು ನೋಡಿ ನಿಮಗೂ ಕೂಡ ನೋವಾದರೆ ತಿಳಿದುಕೊಂಡು ಬಿಡು, ನಿಮ್ಮ ಆತ್ಮದಲ್ಲಿ ಪರಮಾತ್ಮ
ನೆಲೆಸಿದ್ದಾನೆ ಎಂದು. ಸಂಬಂಧಗಳು, ಪ್ರೀತಿ ಮತ್ತು ಸ್ನೇಹವು ಎಲ್ಲೆಡೆ ಕಂಡುಬರುತ್ತದೆ, ಆದರೆ ಅವರು ಗೌರವಿಸಲ್ಪಡುವಂತಹ ಸ್ಥಳಗಳಲ್ಲಿ ಮಾತ್ರ ಉಳಿಯುತ್ತದೆ. ನಾವು ಯಾರಿಗೆ ಏನು ಕೊಡುತ್ತೇವೆಯೋ ಅದು ನಮಗೆ ಮರಳಿ ಸಿಗುತ್ತದೆ. ಅದು ಗೌರವವಾದರೂ ಕೂಡ ಸರಿ, ದ್ರೋಹವಾದರೂ ಕೂಡ ಸರಿ. ಎಲ್ಲಿ ಯಾರ ಹೆಸರಿನ ಅನ್ನ ಎನ್ನುವುದು ಇರುತ್ತದೆಯೋ ಸಮಯ ಅವರನ್ನ ಅಲ್ಲಿಗೆ ಕರೆದುಕೊಂಡು ಹೋಗುತ್ತದೆ. ಯಾರು ಯಾರೋ ಕೊಟ್ಟಿದ್ದನ್ನ ತಿನ್ನುವುದಿಲ್ಲ, ತನ್ನ ಅದೃಷ್ಟದಲ್ಲಿ ಬರೆದಿರುವುದನ್ನೇ ತಿನ್ನುತ್ತಾನೆ. ತಮಾಷೆಯನ್ನ ಸಹಿಸಿಕೊಳ್ಳಬಹುದು, ಆದರೆ ತಮಾಷೆಯ ನೆಪದಲ್ಲಿ ಆಗುವಂತಹ ಅವಮಾನವನ್ನ ಸಹಿಸಿಕೊಳ್ಳುವುದಕ್ಕೆ ಆಗುವುದೇ ಇಲ್ಲ. ನಿಜವಾದ ಸಂತೋಷವು ನಾವು ಬಯಸಿದ್ದನ್ನೆಲ್ಲವನ್ನ ಪಡೆಯುವುದರಿಂದ ಬರುವುದಿಲ್ಲ. ನಮ್ಮ ಬಳಿ ಇರುವುದನ್ನ ಅಗತ್ಯ ಇರುವವರಿಗೆ ಹಂಚಿಕೊಳ್ಳುವುದರಿಂದ ನಿಜವಾದ ಸಂಬಂಧ ಎನ್ನುವುದು, ನಿಜವಾದ ಸಂತೋಷ ಎನ್ನುವುದು ಬರುತ್ತದೆ. ನಂಬಿಕೆ ಅಂದರೆ ದೇವರು ನಮಗೆ ಬೇಕಾದದ್ದನ್ನ ಮಾಡುತ್ತಾನೆ ಎನ್ನುವಂತಹ ನಂಬಿಕೆ ಅಲ್ಲ, ದೇವರು ಸರಿ ಮಾಡುತ್ತಾನೆ ಎನ್ನುವಂತಹ ನಂಬಿಕೆ ಇರಬೇಕು. ಬದುಕಿನ ಸವಾಲುಗಳನ್ನು ಎದುರಿಸಲು ಆತ್ಮಬಲ ಬೇಕು. ಆತ್ಮಬಲ ಹಂಚಿಕೊಳ್ಳಲು ಪರಮಾತ್ಮನ ಕೃಪೆ ಎನ್ನುವುದು ಬೇಕೇ ಬೇಕು. ಪರಮಾತ್ಮನ ಕೃಪೆಯನ್ನ ಪಡೆದುಕೊಳ್ಳಲು ನಿರಂತರವಾಗಿ ಅವನ ನಾಮಸ್ಮರಣೆಯನ್ನು ನಾವು ಮಾಡಲೇಬೇಕಾಗುತ್ತದೆ. ಬದುಕಿನ ಭಾರ ನಾವೇ ಹೊರಬೇಕು. ಉಳಿದವರ ಹೆಗಲು ಶವಯಾತ್ರೆಗೆ ಅಷ್ಟೇ ಮೀಸಲಾಗಿ ಇರುತ್ತದೆ. ಜೀವನದಲ್ಲಿ ಈ ಸತ್ಯ, ಈ ಮಂತ್ರ ನಾವು ಅನುಸರಿಸಲೇಬೇಕು. ಒಂದನೆಯದು ಜ್ಞಾನ. ಜ್ಞಾನ ಎನ್ನುವುದು ಮನುಷ್ಯನನ್ನ ಭಯಗೊಳ್ಳುವುದಕ್ಕೆ ಬಿಡುವುದೇ ಇಲ್ಲ. ಎರಡನೆಯದು ಆಧ್ಯಾತ್ಮ, ಮೋಹಗೊಳ್ಳಲು ಬಿಡುವುದೇ ಇಲ್ಲ. ಮೂರನೆಯದು ಸತ್ಯ, ದುರ್ಬಲಗೊಳ್ಳುವುದಕ್ಕೆ ಬಿಡುವುದೇ ಇಲ್ಲ. ನಾಲ್ಕನೆಯದು ಪ್ರೇಮ, ಅಸೂಹೆ ಪಡುವುದಕ್ಕೆ ಬಿಡುವುದೇ ಇಲ್ಲ. ಐದನೆಯದು ವಿಶ್ವಾಸ, ದುಃಖವಾಗುವುದಕ್ಕೆ ಬಿಡುವುದೇ ಇಲ್ಲ. ಆರನೆಯದು ಕರ್ಮ, ಸೋಲಲು ಇದು ಎಂದಿಗೂ ಕೂಡ ಬಿಡುವುದೇ ಇಲ್ಲ. ಎಲ್ಲರ ಮುಂದೆ ಸಣ್ಣವನಾಗಿ ಬದುಕಲು ಕಲಿ. ದೊಡ್ಡಸ್ತಿಕೆ ಪ್ರದರ್ಶನವನ್ನ ಮಾಡಬೇಡ. ಪ್ರಾಮಾಣಿಕತೆಯಿಂದ ದೂರ ಸರಿಯಬೇಡ. ಇಲ್ಲದಿದ್ದನ್ನ ಇದೆ ಎಂದು ತೋರಿಸುವುದಕ್ಕೆ ಹೋಗಲೇಬೇಡ. ಮನುಷ್ಯನು ಯಾರ ಶತ್ರುವು ಕೂಡ ಅಲ್ಲ. ಅವನು ಕಾರ್ಯಗಳು ಮತ್ತು ಮಾತನಾಡುವ ಮಾತುಗಳು ಅವನನ್ನ ಸ್ವಯಂಚಾಲಿತವಾಗಿ ಶತ್ರುವಾಗಿಸುತ್ತದೆ. ಆದ್ದರಿಂದ ನಿಮ್ಮ ಕಾರ್ಯಗಳು ಮತ್ತು ಪದಗಳನ್ನು ಬುದ್ಧಿವಂತಿಕೆಯಿಂದ ಅರಿತುಕೊಳ್ಳಿ. ದೊಡ್ಡ ನೋವುಗಳನ್ನು ಮರೆತು ಸಣ್ಣ ಸಂತೋಷಗಳಿಗಾಗಿ ಜೀವಿಸುವುದೇ ಜೀವನವಾಗಿದೆ. ಜೀವನದಲ್ಲಿ ಎಲ್ಲದಕ್ಕೂ ಕೂಡ ತಯಾರಾಗಿಯೇ ಇರಬೇಕು. ಹವಾಮಾನವೇ ಆಗಲಿ ಅಥವಾ ಜನರಾಶಿಯೇ ಆಗಲಿ ಯಾವಾಗ ಬೇಕಾದರೂ ಕೂಡ ಬದಲಾಗುವಂತಹ ಸಾಧ್ಯತೆ ಇರುತ್ತದೆ. ಗೌರವ ಕೊಟ್ಟು ಮಾತನಾಡುತ್ತಾ ಇದ್ದಾರೆ ಅಂದರೆ ಅವರನ್ನ ಹೇಡಿಗಳು ಎಂದು ತಿಳಿದುಕೊಳ್ಳುವುದು ಮೂರ್ಖತನವಾಗುತ್ತದೆ. ಕೆಟ್ಟವರ ಕೆಟ್ಟತನದ ಮಾತುಗಳಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು, ಆದರೆ ಒಳ್ಳೆಯವರ ಮೌನದ ಹಿಂದೆ ಮಹಾವಿನಾಶವೇ ಕಾದಿರುತ್ತದೆ ಎನ್ನುವುದನ್ನು ನಾವು ಮರೆಯಲೇಬಾರದು. ಗಿಡ ಮರವಾಗಿ ಬೆಳೆದು ಆ ಕ್ಷಣದಲ್ಲಿಯೇ ಕಾಯಿಯನ್ನ ಬಿಡುವುದಿಲ್ಲ. ಅದೇ ರೀತಿಯಾಗಿ ನಾವು ಬಹಳ ಕಷ್ಟ ಪಡುತ್ತಾ ಇದ್ದೇವೆ ಎಂದು ಎಲ್ಲ ಕೆಲಸಗಳು ಕ್ಷಣದಲ್ಲಿಯೇ ಮುಗಿಯುವುದೂ ಇಲ್ಲ. ಯಾವುದಕ್ಕೆ ಆದರೂ ಕೂಡ ಸಮಯ ಬರಲೇಬೇಕು. ಸಹನೆಯಿಂದ ಇರಲೇಬೇಕು. ಸುಳ್ಳು ಹೇಳಿ ಎಷ್ಟು ನಂಬಿಕೆಯನ್ನ ಗಳಿಸಲು ಪ್ರಯತ್ನವನ್ನ ಪಟ್ಟರೂ ಕೂಡ ಇಂದಲ್ಲ ಒಂದು ದಿನ ಅದರ ಮುಖವಾಡ ಕಳಚಿ ಸತ್ಯ ಹೊರ ಬಂದೇ ಬರುತ್ತದೆ. ಒಂದು ಸತ್ಯವು ಅನೇಕ ರೀತಿಯ ಸಮಸ್ಯೆಗಳಿಂದ ಮುಕ್ತಿ ಮಾಡಿದರೆ ಒಂದು ಸುಳ್ಳು ಅನೇಕ ಸುಳ್ಳುಗಳಿಗೆ ಕಾರಣವಾಗುತ್ತದೆ. ದುಃಖವನ್ನ ನಮ್ಮ ಜೀವನದಲ್ಲಿ ತಂದುಕೊಡುತ್ತದೆ. ಅದು ಅಶಾಂತಿಯನ್ನ ನಮ್ಮ ಜೀವನದಲ್ಲಿ ಉಂಟು ಮಾಡುತ್ತದೆ. ಮೋಸವನ್ನ ಮಾಡಿದವರ ಮೇಲೆ ಪ್ರತೀಕಾರವನ್ನ ತೀರಿಸಿಕೊಳ್ಳಲು ಹೋಗಬೇಡಿ. ನೆನಪಿರಲಿ, ಕೊಳೆತಂತಹ ಹಣ್ಣು ತಾನಾಗಿಯೇ ಉದುರುತ್ತದೆ. ತಪ್ಪು ಅನ್ನುವುದು ಜೀವನದ ಒಂದು ಪುಟ ಮಾತ್ರ. ಸಂಬಂಧ ಅನ್ನುವುದು ಪೂರ್ತಿ ಪುಸ್ತಕ ಇದ್ದ ಹಾಗೆ. ದಯವಿಟ್ಟು ಆ ಒಂದು ಪುಟಕ್ಕೋಸ್ಕರ ಪೂರ್ತಿ ಪುಸ್ತಕವನ್ನ ಕಳೆದುಕೊಳ್ಳಬೇಡಿ. ಉಪವಾಸ ಮಾಡುವುದರಿಂದ ದೇವರಿಗೆ ಸಂತೋಷ ಆಗುತ್ತದೆ ಎಂದರೆ ಈ ಪ್ರಪಂಚದಲ್ಲಿ ಬಹಳ ದಿನಗಳವರೆಗೆ ಉಪವಾಸ ಇರುವಂತಹ ಭಿಕ್ಷಕ ಎಲ್ಲರಿಗಿಂತಲೂ ಕೂಡ ಸಂತಸ ಪಡುವಂತಹ ಮನುಷ್ಯ ಆಗಿರುತ್ತಿದ್ದ. ಸಮಸ್ಯೆಗಳಿಂದ ತಪ್ಪಿಸಿಕೊಂಡು ಬದುಕುವುದಕ್ಕೆ ಸಾಧ್ಯವಿಲ್ಲ. ಸಮಸ್ಯೆಗಳೊಂದಿಗೆ ಹೋರಾಡುತ್ತಾ ಬದುಕಬಹುದು. ಬಡತನ ಎಂದಿಗೂ ಕೂಡ ಶಾಶ್ವತವಲ್ಲ. ಸಿರಿತನ ಎಂದಿಗೂ ಕೂಡ ಶಾಶ್ವತವಲ್ಲ. ನಿನ್ನಲ್ಲಿ ಇರುವಂತಹ ಮಾನವೀಯತೆಯ ಗುಣಗಳೇ ಜೀವನದಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ. ಇದನ್ನು ಎಂದಿಗೂ ಕೂಡ ನೀ ಮರೆಯಲೇಬೇಡ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ.
ಹಾಗೂ ಜೈ ಶ್ರೀ ಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ.